ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ಅನ್ನೋ ಕ್ಷೇತ್ರವನ್ನ ನಾಶ ಮಾಡೋದಕ್ಕೆ ಹೆಣೆದಿದ್ದಂಥ ಇಡೀ ಷಡ್ಯಂತರ ಒಂದೊಂದಾಗಿ ಬಯಲಾಗ್ತಾ ಉಂಟು. ವೀಕ್ಷಕರೇ, 16 ಹೆಣ ಸಿಕ್ಕಿದೆ, ಅಷ್ಟು ಸಿಕ್ಕಿದೆ, ಇಷ್ಟು ಸಿಕ್ಕಿದೆ ಅಂತ ಕಲರ್ ಆಗಿ ದಿನಕ್ಕೊಂದು ತಮ್ನೈಲ್ ಹಾಕೊಂಡು ವಿಡಿಯೋ ಮಾಡ್ತಿದ್ದವರು ದಿಢೀರಂತ ಹೆದರಿ ತಮ್ಮ ಹಳೇ ತಮ್ನೈಲ್ಗಳನ್ನು ಬದಲಿಸ್ತಾ ಇರೋದು ಯಾಕಾಗಿ? ಭಯ. ಎಲ್ರಿಗೂ ಈಗ ಕಾನೂನಿನ ಭಯ ಶುರುವಾಗ್ಬಿಟ್ಟಿದೆ. ವೀಕ್ಷಕರೇ, ಒಂದು ಯೂಟ್ಯೂಬ್ ಚಾನಲ್ನ ಮಾಲೀಕನನ್ನ ಕೆಲವೇ ದಿನಗಳ ಹಿಂದೆ ಎಕ್ಸ್ಪೋಸ್ ಮಾಡಿದ್ವಿ. ರಾಜ್ ಚಿಂತನ್ ಅನ್ನೋ ಹೆಸರಿಟ್ಕೊಂಡು ತಾನೊಬ್ಬ ಹಿಂದೂ ಅಂತ ಎಲ್ಲರನ್ನ ಯಾಮಾರಿಸಿದಂಥ ಮುಸ್ಲಿಮನ ಬಂಡವಾಳ ಬಯಲು ಮಾಡಿದ್ವಿ. ಆತ ಒಂದು ವಿಡಿಯೋದಲ್ಲಿ ಹೇಳ್ತಾನೆ, ಈ ಇಡೀ ಕೇಸಿನ ಹಿಂದೆ RSS ಹಾಗೂ BJP ಷಡ್ಯಂತರ ಇದೆಯಂತೆ. ವೀರೇಂದ್ರ ಹೆಗ್ಡೆ ಅವರು ಜೈನ ಅನ್ನೋ ಕಾರಣಕ್ಕೆ ಅವರಿಂದ ದೇವಸ್ಥಾನವನ್ನ ಕಿತ್ತುಕೊಳ್ಳೋದಕ್ಕೆ RSS ಈ ಕುತಂತ್ರ ಮಾಡಿದೆ ಅನ್ನೋ ರೀತಿಯಾಗಿ ವಿಡಿಯೋ ಮಾಡ್ತಾನೆ. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು RSS ಅಂತೆ, ಗಿರೀಶ್ ಮಟ್ಟಣ್ಣನವರ್ BJP ಅಂತೆ. ಇನ್ನೂ ಅರ್ಥ ಆಗಿಲ್ವಾ ಇವರ ಉದ್ದೇಶ ಏನು ಅಂತ? ಹಿಂದೂಗಳಲ್ಲೇ ತಂದಿಕ್ಕಿ ಮಜಾ ನೋಡೋದು, ದೇವಸ್ಥಾನವನ್ನ ಬುಲ್ಡೋಸರ್ನಲ್ಲಿ ನಾಶ ಮಾಡೋದು ಇವರ ಉದ್ದೇಶ. ಅದೆಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಕುತಂತ್ರ ಮಾಡ್ತಿದ್ದಾರೆ ನೋಡಿ. ಮಿಸ್ಟರ್ ರಾಜ್ ಚಿಂತನ್ ಅಲಿಯಾಸ್ ಮೊಹಿದ್ದೀನ್ ರೌಫ್ ಇಡೀ ಪಿತೂರಿಯ ಹಿಂದೆ RSS ಇದೆ ಅಂತ ಹೇಳಿ ಜನರನ್ನ ದಿಕ್ಕು ತಪ್ಪಿಸೋದು ಬೇಡ. ಅಸಲಿ ಆಟ ಈಗ ಶುರುವಾಗಿದೆ. ಇಡೀ ಕೇಸಿನ ಹಿಂದಿರುವಂಥ ಮುಸ್ಲಿಂ ಹಾಗೂ ಎಡಪಂಥೀಯ ಸಂಘಟನೆ ಯಾವುದು ಅನ್ನೋದು ಬಯಲಾಗಿದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಇದನ್ನು ಸ್ವತಃ ದಿನೇಶ್ ಗುಂಡೂರಾವ್ ಅವರೇ ಒಪ್ಕೊಳ್ತಾರೆ ಕೂಡ. ಈ ವರದಿಯನ್ನ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಸರ್ಕಾರಕ್ಕೆ ಒತ್ತಡ ಇತ್ತು, STPI ತುಂಬಾ ಪ್ರೆಷರ್ ಕ್ರಿಯೇಟ್ ಮಾಡಿದಕ್ಕೆ SIT ರಚನೆ ಮಾಡಿದ್ವಿ ಅಂತ. ನಾನು ಅವತ್ತು ಹೇಳಿದ್ದೆ, ನಮ್ಮ ಮಂಗಳೂರಿನ ಪೊಲೀಸ್ ಅಧಿಕಾರಿಗಳೇ ಇದನ್ನ ತನಿಖೆ ಮಾಡೋದಕ್ಕೆ ಅವರಿಗೆ ಎಲ್ಲಾ ರೀತಿ ಸಾಮರ್ಥ್ಯ ಇದೆ, SIT ಕೊಡುವಂತ ಅವಶ್ಯಕತೆ ಏನಿಲ್ಲ ಅಂತ ನಾನು ಅವತ್ತು ಹೇಳಿದ್ದೆ. ಆದರೂ ಕೂಡ ಅನೇಕ ಸಂಘಟನೆಗಳು ಮತ್ತು ಈ ಎಡಪಂಥೀಯ ಸಂಘಟನೆಗಳು ಅವರೆಲ್ಲ ಬಹಳ ಒತ್ತಡ ಹಾಕಿದ್ರು ಮತ್ತು ಬೇರೆ ಬೇರೆ ದೊಡ್ಡ ಇದಕ್ಕೆ ಒಂದು ರೀತಿ ಚರ್ಚೆ ಆಯಿತು. SIT ಮಾಡಬೇಕು ಅಂತ ಅವರು ಶುರು ಮಾಡಿದ್ರು. ಆಮೇಲೆ ಸರ್ಕಾರ ಕೂಡ ಪಾರದರ್ಶಕ ನಡೆ SIT ಮಾಡಿದ್ರು. ಧರ್ಮಸ್ಥಳದ ಇಡೀ ಪ್ರಕರಣ ಹಿಂದಿರೋದು ಯಾರು ಅಂತ ಅರ್ಥ ಆಯ್ತಾ ನಿಮಗೆ? ಇದೇ STPI ಕಾರ್ಯಕರ್ತರು ಸೌಜನ್ಯ ತಾಯಿಯ ಜೊತೆ ಕಾಣಿಸ್ಕೊಳ್ತಾರೆ. ಧರ್ಮಸ್ಥಳ ವಿರೋಧಿ ಯೂಟ್ಯೂಬ್ ಚಾನೆಲ್ ಅವರನ್ನ ನೋಡೋಕ್ ಹೋಗ್ತಾರೆ. ಪ್ರೆಸ್ ಮೀಟ್ ಮಾಡಿ ಸೌಜನ್ಯಗೆ ನ್ಯಾಯ ಕೇಳ್ತಾರೆ ಅಂದ್ರೆ ಯೋಚನೆ ಮಾಡಿ. ಇದೆಲ್ಲದರ ಹಿಂದೆ ಇರೋದು ಇದೇ ಸಂಘಟನೆ. ಈ ಇಡೀ ಷಡ್ಯಂತರ ರೂಪಿಸೋದಕ್ಕೆ ISIS ಕಡೆಯಿಂದ ಫಂಡಿಂಗ್ ಆಗತ್ತೆ. STPIಗೂ ಹಣ ಬಂದಿದೆ, ಈ ಮುಲ್ಲಾ ಸಮೀರನಿಗೂ ಬಂದಿದೆ, ರಾಜ್ ಚಿಂತನ್ ಅಲಿಯಾಸ್ ಮೊಹಿದ್ದೀನ್ ರೌಫ್ ಇವನಿಗೂ ಬಂದಿದೆ, ಈ ಇಬ್ಬರು ಮುಟ್ಟಾಳ್ರಿಗೂ ಬಂದಿದೆ. ಇವರು ಯಾವ ರೀತಿಯ ಸುಳ್ಳನ್ನು ಹಬ್ಬಿಸ್ತಾರೆ ನೋಡಿ. ಅವನ್ಯಾರೋ ಬಲ್ಲ ಮೂಲದ ಯೂಟ್ಯೂಬರ್ ಒಂದು ತಮ್ನೈಲ್ ಹಾಕ್ತಾನೆ, ನಾನೊಬ್ಬ ಆಟೋ ಡ್ರೈವರ್, ಈ ಗುಡ್ಡದಲ್ಲಿ 100 ಹೆಣ ಇದೆ, ನಾನು ನೋಡಿದ್ದೇನೆ ಅಂತ. ವಿಡಿಯೋ ನೋಡಿದ್ರೆ ಅದರಲ್ಲಿನ ಕಥೆಯೇ ಬೇರೆ, ಕಂಟೆಂಟೇ ಬೇರೆ. ನೋಡಿ ಒಂದೊಂದು ತಮ್ನೈಲ್ಗಳು ಹೆಂಗಿದೆ ಅಂತ. 2ಕ್ಕಿಂತ ಜಾಸ್ತಿ ಹೆಣ, ರಾಶಿ ಮೂಳೆಗಳು. ಇಷ್ಟು ಸುಳ್ಳು ಹೇಳಿದ್ರು ಕೂಡ ಪೊಲೀಸರು ಆತನನ್ನ ಅರೆಸ್ಟ್ ಮಾಡೋಕೆ ಇಷ್ಟೊಂದು ಹಿಂಜರಿತಾ ಇರೋದು ಯಾಕೆ ಹೇಳಿ? ಯಾರಿದ್ದಾರೆ ಅವ್ರ ಹಿಂದೆ? ಪ್ರತಿ ಬಾರಿ ಕಾನೂನಿನ ಮೂಲಕ ಕೇಸ್ ಹಾಕಿದ್ರು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋರಾಡುವಷ್ಟು ಫಂಡಿಂಗ್ ಆತನಿಗೆ ಎಲ್ಲಿಂದ ಬರ್ತಾ ಇದೆ? ಇದೆಲ್ಲದರ ಹಿಂದೆ ಇರೋದು ISIS ಹಾಗೂ ಇದೇ STPI. ನೋಡಿ ಪರದೆ ನಿಧಾನವಾಗಿ ಹೇಗೆ ತೆರೆದುಕೊಳ್ತಿದೆ ಅಂತ. ಇದೀಗ ಮೂಲ ನಟರು ವೇದಿಕೆಗೆ ಬರ್ತಾ ಇದ್ದಾರೆ. ಇದಕ್ಕೆ ನಿರ್ಮಾಪಕರು, ನಿರ್ದೇಶಕರು ಇನ್ನೂ ಕೂಡ ತಮಿಳುನಾಡಲ್ಲೇ ಇದ್ದಾರೆ. ಆ ತಮಿಳುನಾಡಿನ ಸಂಸದ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾನೆ.
ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹಾಕ್ತಾರೆ. ಇಲ್ಲಿ ಇಮಿಡಿಯೇಟ್ ಆಗಿ SIT ರಚನೆ ಆಗುತ್ತೆ. ಸರ್ಕಾರ ನಿಜವಾಗಿಯೂ ಈ ಕೇಸ್ನಲ್ಲಿ ಮಾಡಬೇಕಾಗಿದ್ದು ಏನು? ಮೊದಲು ಆ ಅನಾಮಿಕನನ್ನ ಒದ್ದು ಒಳಗೆ ಹಾಕಿ ಬೆಂಡೆತ್ಬೇಕಾಗಿತ್ತು. ನಿಜವಾಗಿಯೂ ಅಲ್ಲಿ ಕೊಲೆಗಳು ನಡೆದಿದ್ದೆ ಅಂತಾದ್ರೆ, ಈ ಭೀಮನೇ ಹೆಣ ಹೂತಿದ್ದಾನೆ ಅಂತಾದ್ರೆ, ಅವನು ಈ ಅತ್ಯಾಚಾರ ಮತ್ತು ಕೊಲೆ ಕೇಸ್ನಲ್ಲಿ ಆರೋಪಿ ಆಗೋದಿಲ್ವಾ? ಆತ ಹೇಳೋದನ್ನೆಲ್ಲ ನಂಬಿದ ಮೇಲೆ ಆತನನ್ನ ಮೊದಲು ಕಸ್ಟಡಿಗೆ ತಗೋಬೇಕಾಗಿತ್ತು. ಮೊದಲು ಅವನ ಬ್ಯಾಂಕ್ ಡೀಟೇಲ್ಸ್, ಮನೆ, ಫೋನ್ ಕಾಲ್ ಎಲ್ಲವನ್ನ ಚೆಕ್ ಮಾಡಬೇಕಾಗಿತ್ತು. ಆಗ ಇಡೀ ಷಡ್ಯಂತರ ಬಯಲಾಗ್ತಾ ಇತ್ತು. ಆದರೆ ಅದ್ಯಾವುದು ನಡೆಯೋದಿಲ್ಲ. ಹಗಲಿಡೀ ಪಶ್ಚಾತ್ತಾಪದಲ್ಲಿರುವಂತಹ ಅನಾಮಿಕ ಬುರುಡೆ ರಾತ್ರಿ ತನ್ನ ಇಡೀ ಗ್ಯಾಂಗ್ ಜೊತೆ ಪಾರ್ಟಿ ಮಾಡ್ತಾ ಮರುದಿನದ ಸ್ಕೆಚ್ ರೆಡಿ ಮಾಡ್ಕೊಳ್ತಾನೆ. ಆತನಿಗೆ ಪೊಲೀಸರ ಮುಂದೆ ಏನೇನು ಹೇಳಬೇಕು ಅನ್ನೋದನ್ನ ಟ್ರೈನ್ ಮಾಡ್ತಾರೆ. ಆತನ ಮೇಲೆ ಅನುಮಾನ ಪಡುವ ಪೊಲೀಸರಿದ್ರೆ ಅವರ ವಿರುದ್ಧವೇ ಹೇಳಿಕೆ ಕೊಡಿಸ್ತಾರೆ. ಇಷ್ಟೆಲ್ಲ ಯಾಕಾಗಿ? ಯಾರನ್ನ ಮೆಚ್ಚಿಸೋದಕ್ಕೆ? ಪೊಲೀಸರಿಗೆ ತನಿಖೆಯಲ್ಲಿ ಅಷ್ಟೊಂದು ಒತ್ತಡ ಏನಾದರೂ ಇದೆಯಾ? ದೊಡ್ಡದಾಗಿ ಯೂಟ್ಯೂಬರ್ ಮೇಲೆ ಹಲ್ಲೆ ಹಲ್ಲೆ ಅಂತ ಬೊಬ್ಬೆ ಹಾಕ್ತಿದ್ದೀರಲ್ವಾ? ಧರ್ಮಸ್ಥಳ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಇದೆ. ಸುಳ್ಳು ಸುಳ್ಳು ಮಾಹಿತಿಗಳು. ಅವನ್ಯಾರೋ ಮೀಸೆ ಕೂಡ ಬಂದಿಲ್ಲ. ಆ ಎಳಸು ಕೂಡ ಎಷ್ಟು ಚೆನ್ನಾಗಿ ಕತೆ ಕಟ್ತಾನಂದ್ರೆ, ಧರ್ಮಸ್ಥಳದ ಆಟೋ ಡ್ರೈವರ್ಗಳು ರೇಪಿಸ್ಟ್ಗಳು ಅಂತಾನೆ. ಇದನ್ನ ಕೇಳಿ ನಿಮ್ಮೂರಿನವರು ಸುಮ್ಮನೆ ಬಿಡ್ತಿದ್ರಾ? ಸುಮ್ಮನೆ ಕೂಡ್ತಿದ್ರಾ? ಈ ಕಮ್ಯುನಿಸಂ ಅಂದ್ರೆ ಹೇಗಿರುತ್ತೆ ನೋಡಿ. ಪ್ರಕರಣ ನಡೆಯುವಾಗಲೇ ಶ್ರೀ ವೀರೇಂದ್ರ ಹೆಗ್ಡೆ ಅವರನ್ನ ಏಕವಚನದಲ್ಲಿ ನಿಂದಿಸ್ತಾರೆ. ಪತ್ರಕರ್ತರು ಅಂತ ಹೇಳ್ಕೊತಾರೆ. ಅದ್ಯಾವ ಸೀಮೆ ಪತ್ರಕರ್ತ ಆತ? 11 ಅನ್ನೋಕೆ 11 ಅನ್ನೋ 4 ಪತ್ರಕರ್ತರಂತೆ. ಇಷ್ಟೆಲ್ಲ ನಡೀತಾ ಇದ್ರು ರಾಜ್ಯ ಸರ್ಕಾರ ಯಾಕೆ ಸುಮ್ಮನಿದೆ? ನ್ಯಾಯಾಲಯ ಯಾಕೆ ಸುಮ್ಮನಿದೆ? ಇದು ರಾಜ್ಯಾಂಗದ ಫೇಲ್ ಆಗಿದೆ. ತನ್ನದೇ ರಾಜ್ಯದ ಪ್ರಮುಖ ಪಾರಂಪರಿಕ ಸ್ಥಳವನ್ನ ಕಾಪಾಡಿಕೊಳ್ಳೋಕೆ ಆಗ್ತಾ ಇಲ್ಲ ಈ ಸರ್ಕಾರಕ್ಕೆ. ಅಂದ್ರೆ ಏನರ್ಥ? ಕೆಲವರಿಗೆ ಅರ್ಥವೇ ಆಗ್ತಾ ಇಲ್ಲ. ಇದು ಸೌಜನ್ಯ ಕೇಸಿನ ತನಿಖೆ ಅಲ್ಲ, ಇದು ತಲೆಬುರುಡೆಗಳ ತನಿಖೆ. 2 ಕೇಸುಗಳೇ ಬೇರೆ ಬೇರೆ. ಆದರೆ ಇಡೀ ನೆಟ್ವರ್ಕ್ ಸೌಜನ್ಯ ಹೆಸರನ್ನ ಲಾಭ ಮಾಡ್ಕೊಳ್ತಾ ಉಂಟು. STPI ಹಾಗೂ ISI ಇದಕ್ಕೆ ಫಂಡ್ ಮಾಡ್ತಿದೆ. ಅವರ ಅಣತಿಯಂತೆ ಸಮೀರ್, ತಿಮರೋಡಿ, ಮಟ್ಟಣ್ಣನವರ ಗ್ಯಾಂಗ್ ಕೆಲಸ ಮಾಡ್ತಾ ಇದೆ. ಆದಷ್ಟು ಬೇಗ ಇದರ ಬಗ್ಗೆ ತನಿಖೆ ಆಗಲೇಬೇಕು. ಧರ್ಮೋ ರಕ್ಷತಿ ರಕ್ಷಿತಃ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.